ಎಲ್ರಿಗೂ ನಮಸ್ಕಾರ. ನೋಡಿ, ಬಹುಮುಖ್ಯವಾದ ಮಾಹಿತಿ ಇದು. ನೋಡಿ, ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಬೆಟ್ಟದ ಶಂಕರಪ್ಪರವರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು, ಹಾಗೆ ಇಲ್ಲಿ ಏನು ವಿಶೇಷತೆ ಇದೆ ಇದರ ಸಂಬಂಧಿತವಾಗಿ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ನೋಡಿ, ಮಕ್ಕಳಿಲ್ದಿರ್ತಕ್ಕಂಥವ್ರು, ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ನೋಡಿ ಬೆಟ್ಟದ ಶಂಕರಪ್ಪರವರನ್ನ ತಾವು ಭೇಟಿ ಮಾಡಬಹುದು. ಸೊ ಈ ಸಂಬಂಧಿತವಾಗಿ ಬೆಟ್ಟದ ಶಂಕರಪ್ಪರವರ ವಿಚಾರವಾಗಿ ನಾವು ಹೆಚ್ಚಿನ ವಿಚಾರಗಳನ್ನು ಪಡೆಯಬೇಕಿದ್ದಲ್ಲಿ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. MML ಶಂಕರಪ್ಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಬೆಟ್ಟದ ಶಂಕರಪ್ಪರವರ A to Z ಅಪ್ಡೇಟ್ಗಳು ಸಿಗುತ್ತೆ. ನೋಡಿ, ಈಗ ಏನಾಗ್ತಾ ಇದೆ ಅಂದರೆ, ತುಂಬ ಜನ ಇನ್ಸ್ಟಾಗ್ರಾಮ್ಗಳಲ್ಲಿ ವೀಡಿಯೋಗಳು ನೋಡ್ತಾರೆ, ಅದರಲ್ಲಿ ಫೋನ್ ನಂಬರ್ ಇರ್ತಾರೆ, ಫೋನ್ ಮಾಡ್ತಾರೆ. ಸೊ ಇದು ಅಡ್ರೆಸ್ ಎಲ್ಲಿ ಬರುತ್ತೆ, ವಿಳಾಸ ಎಲ್ಲಿ ಬರುತ್ತೆ, ಈ ರೀತಿ ಗೊಂದಲಗಳು. ಸೊ ಅವ್ರಿಗೆ ಬರೋಕ್ಕಾಗ್ತಾ ಇಲ್ಲ. ಆಮೇಲೆ ಫೋನ್ ಬರೋದ್ರಿಂದ ಫೋನು ಸಹ ಹೆಚ್ಚಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸುವುದರ ಜೊತೆಗೆ ಮಕ್ಕಳಿಲ್ಲದೆ ಇರತಕ್ಕಂಥವ್ರು, ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಬೆಟ್ಟದ ಶಂಕರಪ್ಪರನ್ನ ಯಾವ ರೀತಿ ಭೇಟಿ ಮಾಡಬೇಕು, ಸೊ ಈ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ಪಡೆಯಬೇಕು, ಎಲ್ಲ ಅಪ್ಡೇಟನ್ನು ನೀಡ್ತಾ ಇದ್ದೀನಿ. ನೋಡಿ, ಬೆಟ್ಟದ ಶಂಕರಪ್ಪವ್ರನ್ನ ಭೇಟಿ ಮಾಡ್ತಕ್ಕಂಥವ್ರು ಇಲ್ಲಿ ನಾನು ಒಂದು ವಾಟ್ಸಪ್ ಸಂಖ್ಯೆಯನ್ನು ಅಳವಡಿಸ್ತೀನಿ. ಈ ಒಂದು ವಾಟ್ಸಪ್ ಸಂಖ್ಯೆಗೆ ಒಂದೇ ಒಂದು ಮೆಸೇಜ್ ಹಾಕಿ ಸಾಕು. ಹಾಯ್ ಅಂತ ಹಾಕಿ, ಇಲ್ಲ ಗುರುಗಳೇ ಅಂತ ಹಾಕಿ, ಏನಾದರೂ ಹಾಕಿ. ಸೊ ನಿಮಗೆ ಸಂಕ್ಷಿಪ್ತವಾದ ಡೀಟೇಲ್ ಬಂದ್ಬಿಡ್ತದೆ. ಸೊ ಆಗ ನೀವು ಆ ಒಂದು ವಾಟ್ಸಪ್ ಸಂದೇಶವನ್ನು ನೀಟಾಗಿ ಓದ್ಕೊಳ್ಳಿ. ತದನಂತರ ತಾವು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಆಗಮಿಸಿ ಅಂತ, ಈ ಒಂದು ತೊಟ್ಟಿಲ ಮನೆಗೆ ಆಗಮಿಸಿ ತಮ್ಮ ಒಂದು ಸಮಸ್ಯೆಗಳನ್ನು ಗುರುಗಳಿಗೆ ಸಲ್ಲಿಸಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ದೂರವಾಣಿ ಕರೆ ಮಾಡೋದು, ಸರ್ ಬೆಟ್ಟ ಶಂಕರಪ್ಪ ಅವರೇ ಅನ್ನೋದು. ಸೊ ನೋಡಿ, ಗುರುಗಳು ಯಾವುದೇ ಕಾರಣಕ್ಕೂ ಫೋನ್ ಸಿಕ್ಕಲ್ಲ. ಯಾಕೆ ಅಂತಂದರೆ, ವಿಷಯ ತಿಳ್ಕೊಳ್ಳಿ, ತಾವು ವೀಕ್ಷಣೆ ಮಾಡ್ತಾಯಿದ್ರೆ ನೋಡಿ, ಎಷ್ಟು ಜನ ಬರ್ತಾ ಇರ್ತಾರೆ. ಸೊ ಗುರುಗಳನ್ನ ಭೇಟಿ ಮಾಡ್ತಾನೆ ಇರ್ತಾರೆ. ಯಾವಾಗಲೂ ಅವರು ನಿರಂತರವಾಗಿ ಬ್ಯುಸಿಯಾಗೇ ಇರ್ತಾರೆ. ಸೊ ಅದಕ್ಕೋಸ್ಕರ ತಾವು ವಾಟ್ಸಪ್ ಸಂದೇಶದ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಪಡೆದರೆ ಒಳಿತು ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಂದೆ ಸ್ಪಷ್ಟಪಡಿಸ್ತಿದ್ದೀನಿ. ಆಮೇಲೆ ತಾವು ಈ ಸನ್ನಿಧಿಗೆ ಬೆಟ್ಟದ ಶಂಕರಪ್ಪರವರ ತೊಟ್ಟಿಲು ಮನೆಗೆ ಆಗಮಿಸ್ತಕ್ಕಂಥವರು ತಾವು ದೂರವಾಣಿ ಕರೆ ಮಾಡಿ ಒಂದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಅಂದರೆ ಯಾವ ಥರ, ತಾವು ತಮ್ಮ ಒಂದು ಹೆಸರನ್ನು ನಮೂದಿಸಿ, ಆಮೇಲೆ ಊರು, ಬರುವ ದಿನಾಂಕ, ವಾರ ಇಷ್ಟನ್ನು ನಮೂದಿಸಿದರೆ ಸಾಕು. ನಾನು ನೋಡಿ ವಾಟ್ಸಪ್ ಸಂಖ್ಯೆ ಅಳವಡಿಸಿದ್ದೀನಿ. ಆ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಹಾಕಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ ಬರ್ತದೆ. ಸೊ ತದನಂತರ ಓದ್ಕೊಂಡು ತಾವು ಬರಬೇಕು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೇನೆ. ವಿಶೇಷವಾಗಿ ಬೆಟ್ಟದ ಶಂಕರಪ್ಪರವರ ಏನು ಈ ಒಂದು ತೊಟ್ಟಿಲು ಮನೆಯ ಒಂದು ಪೂಜಾ ಕಾರ್ಯಕ್ರಮದ ವಿವರವನ್ನು ತಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಈ ರೀತಿ ತಾವು ಪೂಜೆಯಲ್ಲಿ ಭಾಗವಹಿಸಬೇಕಾಗತ್ತೆ. ತುಂಬ ಜನ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆ ಕೇಳೋದು ಬಿಡಿ, ಇಲ್ಲಿನ ವಾಸ್ತವವನ್ನು ವಾಟ್ಸಪ್ ಸಂದೇಶದ ಮೂಲಕ ಪಡೆದುಕೊಳ್ಳಿ. ಗುರುಗಳನ್ನು ನಾವು ಫೋನ್ನಲ್ಲಿ ಸಂಪರ್ಕ ಮಾಡೋಕ್ಕಾಗಲ್ಲ. ಆಮೇಲೆ ದೂರವಾಣಿ ಕರೆ ಮಾಡಿ ಅವರನ್ನೇ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ರೀತಿ ಮಾಡಬೇಡಿ. ನೀವು ಸಂದೇಶ ಹಾಕಿದ್ರೆ ಸಾಕು, ಎಲ್ಲ ಸಂದೇಶವೂ ಬರ್ತಾರೆ. ಆಮೇಲೆ ದೂರವಾಣಿ ಕರೆ ಮಾಡ್ತಕ್ಕಂಥವ್ರು ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆ ಒಳಗಡೆ ತಮ್ಮ ಒಂದು ಕರೆಯನ್ನು ಅಂತ್ಯಗೊಳಿಸಿ. ಏಕೆಂದರೆ ನೂರಾರು ಕರೆಗಳು ಮಧ್ಯರಾತ್ರಿ 1 ಗಂಟೆಗೆ, 2 ಗಂಟೆಗೆ ಈ ರೀತಿ ಬರ್ತಾ ಇರ್ತವೆ. ಸೊ ಆ ರೀತಿ ಮಾಡೋಕ್ಕೋಗಬೇಡಿ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ಒಳಗಡೆ ತಮ್ಮ ಒಂದು ದೂರವಾಣಿ ಕರೆ ಕೊನೆಗೊಳ್ಳಬೇಕು. ಬೆಟ್ಟದ ಶಂಕರಪ್ಪರವರ ನಿವಾಸದಲ್ಲಿ ಏನು ಈ ಒಂದು ತೊಟ್ಟಿಲು ಮನೆಯಲ್ಲಿ ನೋಡಿ ಈ ರೀತಿ ಪೂಜೆಗಳನ್ನು ಮಾಡಲಾಗುತ್ತೆ. ಮಗು ಆದವ್ರಿಗೆ ಈ ರೀತಿ ಬಳೆ ಪೂಜೆಯನ್ನು ಸಹ ಮಾಡಿಕೊಡ್ಲಾಗುತ್ತೆ. ನೋಡಿ, ಮಗು ಆಗಿರ್ತಕ್ಕಂಥವ್ರು ಬಂದು ಈ ರೀತಿ ಬಳೆ ಪೂಜೆ ಮಾಡಿಸಿ ಎತ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ಮಕ್ಕಳು ಮಾಡ್ಕೊಂಡು ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ಆಮೇಲೆ ಸಮಸ್ಯೆ ಆಯಿತು, ಅದಾಯಿತು, ಇದಾಯಿತು ಅಂತ ವರದಿ ಕೊಡ್ತಾರೆ. ಆ ರೀತಿ ಮಾಡ್ಕೊಬೇಡಿ. ದೋಷ ನಿವಾರಣೆ ಮತ್ತು ಗಿಡಮೂಲಿಕೆ ಔಷಧಿಗಳು ಬೆಟ್ಟದ ಶಂಕರಪ್ಪರವರ ಕಡೆ ಸಿಗುತ್ತೆ.